ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ದಿನ ಹೊಸ ಕತೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಮತ್ತು ನನ್ನ ಸಂಡೆ. ಏನು ಗೊತ್ತಾ, ನಮ್ಮಮ್ಮ ನನಗೆ ಯಾವಾಗಲೂ ಕೇಳ್ತಾಯಿದ್ರು, ಏನು ಸೇವಿಂಗ್ಸ್ ಮಾಡಿದ್ಯಾ, ಏನು ಸೇವಿಂಗ್ಸ್ ಮಾಡಿದ್ಯಾ ಅಂತ. ಅದಕ್ಕೆ ನಾನು ನನ್ನ ಸೇವಿಂಗ್ಸ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೀವು ಕೂಡ ನನ್ನ ಸೇವಿಂಗ್ಸ್ನ ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀರಾ? ನನ್ನ ಸೇವಿಂಗ್ಸ್ ಬಂದು ಇದು ಜಪ್ಟೋ, ಬ್ಲಿಂಕಿಟ್, ದೆನ್ ಇನ್ಸ್ಟಾಮಾರ್ಟ್, ಹಾಗೆ ಎಕ್ಸಿಸ್ ಸ್ಮಾರ್ಟ್. ಇದೇ ನನ್ನ ಸೇವಿಂಗ್ಸ್. ಈ ವಿಡಿಯೋ ಏನಾದರೂ ನಮ್ಮಮ್ಮ ನೋಡಿದರೆ ನಂಗೆ ತುಂಬ ಚೆನ್ನಾಗಿ ಬೈತಾರೆ. ಪರವಾಗಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಬೆಂಗಳೂರಿನ ನನ್ನ ಈ ಸ್ಯಾಲ್ರಿಲಿ ಸೇವಿಂಗ್ಸ್ ಮಾಡೋದು ತುಂಬ ಕಷ್ಟ ಇದೆ. ಬಟ್ ಸಮವ್ ನೋಡೋಣ ಏನಾಗುತ್ತೆ ಅಂತ ಮುಂದೆ. ಹಾಗೆ ಗೈಸ್, ನಾನು ಇವತ್ತು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂದರೆ, ನಾನು ನನ್ನ ಫಸ್ಟ್ ಕೊಲಾಬ್ರೇಷನ್ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ರೆಡಿ ಫಾರ್ ದಟ್ ಈವೆಂಟ್. ನಾನು ತುಂಬ ಸಿಂಪಲ್ ಹುಡುಗಿ, ಅಷ್ಟೊಂದೆಲ್ಲ ಮೇಕಪ್ ಹಾಕ್ಕೊಳ್ಳಲ್ಲ. ತುಂಬ ಲೈಟಾಗಿ ಮೇಕಪ್ ಮಾಡ್ಕೋತೀನಿ. ಆ್ಯಂಡ್ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮಾಸ್ ಆ್ಯಂಟಿ ಏಜಿಂಗ್ ಸಿರಮ್. ದೆನ್ ನಾನಿವಾಗ ಯೂಸ್ ಮಾಡೋದು ಪಾಂಡ್ಸ್ ಬ್ರೈಟ್ ಬ್ಯೂಟಿ. ಸ್ವಲ್ಪ ಬ್ರೈಟಾಗಿ ಕಾಣೋಣ ಅಂತ ನಾನು ಪಾಂಡ್ಸ್ ಬ್ರೈಟ್ ಬ್ಯೂಟಿನ ಯೂಸ್ ಮಾಡ್ತೀನಿ. ನಾನು ಬರೀ ನಮ್ಮ ಬಳ್ಳಾರಿಲಿ ಮಾತ್ರ ಅಷ್ಟು ಬಿಸಿಲಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಬೆಂಗಳೂರು ಬಿಸಿಲು ನೋಡಿದ ಮೇಲೆ ನಂಗೆ ಆಚೆ ಹೋಗಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಸನ್ಸ್ಕ್ರೀನ್ ಯೂಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಈ ಬಿಸಿಲಿಗೆ ಸ್ವಲ್ಪ ಸನ್ಸ್ಕ್ರೀನ್ ಯೂಸ್ ಮಾಡಿದರೆ ಸ್ವಲ್ಪ ಟ್ಯಾನ್ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೆ ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಯಾವುದು ಅಂದರೆ ಡಾಟ್ ಆ್ಯಂಡ್ ಕೀ ಸನ್ಸ್ಕ್ರೀನ್. ನಾನು ಬರೀ ನಮ್ಮ ಬಳ್ಳಾರಿಲಿ ಮಾತ್ರ ಅಷ್ಟು ಬಿಸಿಲಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಬೆಂಗಳೂರು ಬಿಸಿಲು ನೋಡಿದ ಮೇಲೆ ನಂಗೆ ಆಚೆ ಹೋಗಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಸನ್ಸ್ಕ್ರೀನ್ ಯೂಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಈ ಬಿಸಿಲಿಗೆ ಸ್ವಲ್ಪ ಸನ್ಸ್ಕ್ರೀನ್ ಯೂಸ್ ಮಾಡಿದರೆ ಸ್ವಲ್ಪ ಟ್ಯಾನ್ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೆ ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಯಾವುದು ಅಂದರೆ ಡಾಟ್ ಆ್ಯಂಡ್ ಕೀ ಸನ್ಸ್ಕ್ರೀನ್. ಆ್ಯಂಡ್ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್. ನಾನು ಕಾಜಲೆಲ್ಲ ಯೂಸ್ ಮಾಡಲ್ಲ, ನಂಗೆ ಅದೆಲ್ಲ ಆ್ಯಕ್ಚುಲಿ ಇಷ್ಟ ಆಗಲ್ಲ. ಜಸ್ಟ್ ನಾನು ಯೂಸ್ ಮಾಡೋದು ಲಿಪ್ಸ್ಟಿಕ್, ಸನ್ಸ್ಕ್ರೀನ್ ಆ್ಯಂಡ್ ಸಮ್ ಮಾಯ್ಶ್ಚರ್ ಆರ್ ಸಮ್ ಬ್ರೈಟ್ ಬ್ಯೂಟಿ ಕ್ರೀಮ್ ಅಷ್ಟೇ. ಆ್ಯಂಡ್ ನಾನಿವಾಗ ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ಯಾವುದು ಅಂದರೆ ಸ್ವಿಸ್ ಬ್ಯೂಟಿ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್. ಟೈಮ್ ಹಾಗೆ ಓಡ್ತಾ ಇರುತ್ತಲ್ವ, ಆ ಟೈಮ್ ಜೊತೆ ನಾವು ಕೂಡ ಓಡಬೇಕು ಅಂತ ಹೇಳಿ ನಾನಿವತ್ತು ಯಾವ ಬ್ರ್ಯಾಂಡ್ ವಾಚ್ ಹಾಕೋತಾ ಇರೋದು ಅಂದರೆ, ನನ್ನ ಫೇವ್ರೆಟ್ ಬ್ರ್ಯಾಂಡ್ ಆ್ಯಕ್ಚುಲಿ ಇದು ಜಾಕರ್ ಆ್ಯಂಡ್ ವಿಚ್ ಅಂತ. ನಾನು ಈ ವಾಚ್ನ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಮುಂಚೆ ಕೂಡ ಈ ವಾಚ್ ಈ ಬ್ರ್ಯಾಂಡ್ ವಾಚ್ನ ಪರ್ಚೇಸ್ ಮಾಡಿದ್ದೆ. ನನಗೆ ಅದು ಈ ಬ್ರ್ಯಾಂಡ್ ತುಂಬ ಇಷ್ಟ ಆಯಿತು. ಅದಕ್ಕೆ ಮತ್ತೆ ಇನ್ನೂ ಒಂದು ವಾಚ್ನ ಪರ್ಚೇಸ್ ಮಾಡಿದೆ ಈ ಬ್ರ್ಯಾಂಡು. ಆ್ಯಂಡ್ ಇಟ್ಸ್ ಬ್ರ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಹೋಗಿ ಈ ಬ್ರ್ಯಾಂಡ್ ವಾಚ್ ಅಥವಾ ಇನ್ನೇನು ಹೇಳ್ತಾರೆ, ಜ್ಯುವೆಲ್ಸ್ ಎಲ್ಲನೂ ಇದೆ ಈ ಬ್ರ್ಯಾಂಡ್. ಜಸ್ಟ್ ಟ್ರೈ ಇಟ್ ಒನ್ಸ್.
ಅಂತ. ಹಾಗೆ ಏನು ಅಂದರೆ ಎಸ್ಟರ್ಡೇ ನಾನೊಂದು ಮೂವಿ ನೋಡಿದೆ. ಯಾವುದು ಅಂದರೆ ಕಪಲ್ ಫ್ರೆಂಡ್ಲಿ ಅಂತ. ಈ ಮೂವಿನ ಆಲ್ರೆಡಿ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ. ಆ ಮೂವಿಲಿ ಒಂದು ಲೈನ್ಸ್ ನೋಡಿದೆ. ಆ ಲೈನ್ ನನಗೆ ತುಂಬ ಇಷ್ಟ ಆಯಿತು. ಏನು ಅಂದರೆ, ಲೈಫ್ ಈಸ್ ಆಲ್ ಆಫ್ ಸಡನ್ ಗುಡ್ ಬೈಸ್, ಹ್ಯಾಂಡಲ್ ಇಟ್ ವಿತ್ ಕೇರ್ ಅಂತ. ಅದು ನಿಜಾನೇ ಅಲ್ವಾ? ಯಾವಾಗ ಏನು ಬೇಕಿದ್ರೂ ಆಗುತ್ತೆ, ಯಾವಾಗ ಯಾರು ಬೇಕಿದ್ರೂ ನಮ್ಮ ಲೈಫಿಂದ ಹೋಗ್ಬೋದು. ಸೊ ವಿ ಶುಡ್ ಹ್ಯಾಂಡಲ್ ಇಟ್ ವಿತ್ ಕೇರ್ ಅಂತ ಹೇಳ್ತೀನಿ. ಆ್ಯಂಡ್ ನಾನಿವತ್ತು ಹೋಗ್ತಾ ಇರೋ ಜಾಗ ಯಾವುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್. ಹಲೋ ಗೈಸ್, ನಾನು ಇವತ್ತು ಎಲ್ಲಿ ಬಂದಿರೋದು ಅಂದರೆ 11 ಪಾಯಿಂಟ್ ಕ್ಲಬ್. ಆ್ಯಂಡ್ ಇದಿರೋದು ಕಾಡು ಬೀಸ್ನಳ್ಳಿಯಲ್ಲಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಅಂದರೆ ಕೆಲವರು ಅಂದರೆ ನನ್ನ ಫ್ರೆಂಡ್ಸ್ ಹಾಗೂ ನನ್ನ ಕಸಿನ್ಸ್ ಕೇಳ್ತಾ ಇದ್ರು, ಇನ್ನು ಯಾವಾಗ ನೀನು ಮದುವೆ ಆಗೋದು ಅಂತೆಲ್ಲ. ಬಟ್ ನನಗೆ ಮದುವೆ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಈಗ. ಯಾಕಂದರೆ ಪ್ರೆಸೆಂಟ್ ಜನ್ರೇಷನ್ ಇದೆ ಅಲ್ಲ, ಈ ಜನ್ರೇಷನಲ್ಲಿ ಲೈಕ್ ಲವ್ ಮ್ಯಾರೇಜ್ ಆದರೂ ಅಷ್ಟೇ, ಅರೇಂಜ್ ಮ್ಯಾರೇಜ್ ಆದರೂ ಅಷ್ಟೇ, ಯಾವುದೂ ಕೂಡ ಸರಿ ಇಲ್ಲ. ಆ ರೀಸನ್ಗೋಸ್ಕರ ಸದ್ಯಕ್ಕೆ ನಾನು ಮದುವೆ ಬೇಡ ಅಂತ ಅಂದ್ಕೊಂಡು ಆರಾಮಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಹಾಗೆ ತುಂಬ ದಿನದ ಮೇಲೆ ನನ್ನ ಫೇವ್ರೆಟ್ ಬುಕ್ ಆದ ಹೇಳಿ ಹೋಗೋ ಕಾರಣನ ಓದ್ತಾ ಇದ್ದೆ. ನಾನು ಆ್ಯಕ್ಚುಲಿ ಈ ಬುಕ್ 1 or 2 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಹಾಗೆ ಇವತ್ತು ಟೈಮ್ ಸಿಕ್ತು ಅಂತ ಓದ್ತಾ ಇದ್ದೆ. ಹಾಗೆ ಇವತ್ತು ಈ ಬುಕ್ಕಲ್ಲಿ ಒಂದು ಬ್ಯೂಟಿಫುಲ್ ಲೈನ್ ಓದಿದೆ. ಏನು ಅದು ಅಂದರೆ, ಗಾಳಿಯೂ ನಿನ್ನದೇ, ದೀಪವೂ ನಿನ್ನದೇ, ಆರದಿರಲಿ ಬೆಳಕು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಲೈನ್ಸ್. ಗೈಸ್, ಫೈನಲಿ ನಾನು ಫಸ್ಟ್ ಕೊಲಾಬ್ರೇಷನ್ ಶೂಟ್ ಮುಗಿಸ್ಕೊಬಂದೆ. ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನನಗೆ ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಯಾವ ಥರ ಕೊಲಾಬ್ರೇಷನ್ ಮಾಡೋದು ಏನು ಅಂತಲೂ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ನನ್ನ ಫ್ರೆಂಡ್ ಹೆಲ್ಪ್ ತೊಗೊಂಡು ಇವತ್ತು ಕೊಲಾಬ್ರೇಷನ್ ವಿಡಿಯೋ ಶೂಟ್ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಟೇಕ್ ಕೇರ್.